ನಮ್ಮ ಪ್ರೀತಿಯ ಬೇಡಿಕೆಯನ್ನ ದಯವಿಟ್ಟು ಇದನ್ನು ನೀವು ಒಪ್ಪಿಕೊಳ್ಳಬೇಕು. ಕಣ್ಣು ನೀರು ಹಾಕಿ ಹೇಳುದು ಒಪ್ಪಿಕೊಳ್ಳಬೇಕು ಅಂತೇಳಿ. ಯಾಕಂದ್ರೆ ನಮಗೆ ಅನ್ಯಾಯ ಆಗಿದೆ. ನಿಮ್ಮ ದುಃಖದೊಂದಿಗೆ ನಮ್ಮ ದುಃಖ ಉಂಟು, ನಾವು ಸೇರಿಕೊಳ್ತೇವೆ ಒಟ್ಟಿಗೆ. ನಿಮ್ಮ ದುಃಖವನ್ನು ನಾವು ಹಗುರ ಮಾಡ್ತೇವೆ. ಕಾಯ ವಾಚ ಮನಸ್ಸ ತೋಳಿಗೆ ತೋಳು ಸೇರಿಸಿ ನಿಮ್ಮೊಂದಿಗೆ ನಾವು ಕೆಲಸ ಮಾಡ್ತೇವೆ, ಫೀಲ್ಡಿಗೆ ಬರ್ತೇವೆ. ತಾನು ಮನ ಧನ ಸಹಾಯದಿಂದ ನಿಮ್ಮನ್ನು ನಾವು ಮೇಲೆತ್ತುತ್ತೇವೆ. ಯಾವತ್ತೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮ ಜೊತೆಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ದಿವಸದ 24 ಗಂಟೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾನು ನಿಮ್ಮ ಜೊತೆಗೆ ಇದ್ದೇನೆ. ನೀವು ನೀಡಿರ್ತಕ್ಕಂಥ ವಿಶ್ವಾಸಕ್ಕೆ ಬಿಜೆಪಿ ಭದ್ರಕೋಟೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಹಿಂದುತ್ವದ ಪ್ರಯೋಗಶಾಲೆ ಪುತ್ತೂರಿನಲ್ಲಿ ಬಿಜೆಪಿ ಧೋರಣೆ ಬಗ್ಗೆ ಸಿಡಿದೆದ್ದ ಹಿಂದೂ ನಾಯಕ ಅರುಣ್ ಕುಮಾರ್ ಪುತ್ತಿಲ ನಾಮಪತ್ರ ಸಲ್ಲಿಸಿರುವುದು ಬಿಜೆಪಿ ನಾಯಕರಿಗೆ ಬಿಸುತುಪ್ಪವಾಗಿದೆ. ಸಂಘ ಪರಿವಾರದ ಪ್ರಭಾವಿ ಮುಖಂಡರಾಗಿರುವ ಅರುಣ್ ಕುಮಾರ್ ಪುತ್ತಿಲ ಅವರು ನಾಮಪತ್ರ ಸಲ್ಲಿಸಿದ್ದು ತಮ್ಮ ಬೆಂಬಲಿಗರೊಂದಿಗೆ ಬೃಹತ್ ಮೆರವಣಿಗೆ ನಡೆಸಿದ್ದಾರೆ. ಈ ಮೂಲಕ ಪುತ್ತೂರಿನ ರಾಜಕೀಯ ವಲಯದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಅರುಣ್ ಕುಮಾರ್ ಪುತ್ತಿಲರು ತಮ್ಮ ಮನದಾಳವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಸಮುದ್ರ ಸಮಾಚಾರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನನ್ಯ ಕಾಗೂರು. ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಟ್ಟು ಹೊಡೆದು ಪಕ್ಷೇತರರಾಗಿ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಇಳಿದಿರುವ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಇವರು ನಮ್ಮ ಜೊತೆಗಿದ್ದಾರೆ. ಈ ಸಂದರ್ಭದಲ್ಲಿ ಇವರನ್ನ ಮಾತಾಡಿಸಿಕೊಂಡು ಬರೋಣ ಬನ್ನಿ. ನಮಸ್ತೆ ಸರ್. ಈಗಿನ ಪುತ್ತೂರಿನ ವಾತಾವರಣ ಹೇಗಿದೆ? ಚುನಾವಣೆಯ ವಿಚಾರವಾಗಿ ಪುತ್ತೂರಿನ ವಾತಾವರಣ ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಗೆಲುವು ಬರ್ತದೆ ಅನ್ನುವಂತ ರೀತಿಯಲ್ಲಿ ಹಿಂದುತ್ವಕ್ಕಾಗಿ ಪಕ್ಷಕ್ಕೆ ಸಿಟ್ಟು ಹೊಡೆದು ಚುನಾವಣೆಯಲ್ಲಿ ನಿಂತಿದ್ದೀರಾ. ನೀವು ಇದನ್ನು ಹೇಗೆ ಫೈಟ್ ಮಾಡ್ತೀರಾ? ಈ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರ ಧ್ವನಿಯಾಗಿ ಜನಪ್ರತಿನಿಧಿಯನ್ನ ಈ ಕ್ಷೇತ್ರದಿಂದ ಗಳಿಸಬೇಕು ಅನ್ನತಕ್ಕಂಥ ಯೋಚನೆ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ. ಸಿದ್ಧಾಂತವನ್ನ ಬಿಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನ ಸರಿಪಡಿಸಬೇಕು. ಯಾವ ಪಕ್ಷದ ಜೀವಾಳವಾಗಿರ್ತಕ್ಕಂಥ ಕಾರ್ಯಕರ್ತರ ಮಾನಸಿಕತೆಗೆ ಶಕ್ತಿಯನ್ನು ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಯಾವುದೇ ಸಂದರ್ಭದಲ್ಲಿಯೂ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ನೋವನ್ನ ಅರಿತುಕೊಂಡು ಬದುಕತಕ್ಕಂಥ ಜನಪ್ರತಿನಿಧಿ ಕ್ಷೇತ್ರದಲ್ಲಿ ಇರಬೇಕು ಅನ್ನುವಂತ ಒಂದೇ ಒಂದು ಚಿಂತನೆಯ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಈಗ ನಿಮ್ಮ ಮೇಲೆ ಇರುವ ಜನರ ನಂಬಿಕೆ ವಿಶ್ವಾಸಕ್ಕೆ ನೀವೇನ್ ನೋಡಿ, ವ್ಯವಸ್ಥೆಗಳು ಸರಿ ಇರುವಂತಹ ಸಂದರ್ಭದಲ್ಲಿ ಪಕ್ಷದ ಜೊತೆ, ಸಂಘಟನೆಯ ಜೊತೆ, ಸಂಘದ ಜೊತೆಗೆ ಜನರು ಸಾಗುವಂಥದ್ದು ಸ್ವಾಭಾವಿಕ. ಆದರೆ ಆ ಸಂಘದ ಸಿದ್ಧಾಂತಗಳು, ಪಕ್ಷದ ವ್ಯವಸ್ಥೆಗಳನ್ನ ಬಿಟ್ಟು ಕಾರ್ಯಕರ್ತರನ್ನ ಜೀತದಾಳುಗಳಂತೆ ನಡೆಸಿಕೊಳ್ಳುವಂತ ಹರಿ ಇದೆ ಅಲ್ಲ, ಅದು ಇಂತಹ ದುರಂತ ಸನ್ನಿವೇಶವನ್ನ ಸಾಕ್ಷೀಕರಿಸ್ತದೆ. ಇವಾಗ ನಿಮಗೆ ಟಿಕೆಟ್ ತಪ್ಪಿಸಲಿಕ್ಕೆ ಇಲ್ಲಿನ ಪುತ್ತೂರಿನ ಬಿಜೆಪಿಗಳು ಹಾಗೂ ರಾಜ್ಯಾಧ್ಯಕ್ಷರ ಕಾರಣ ಅಂತ ಹೇಳ್ತಾರೆ. ಇದು ನಿಜಾನಾ? ಅದರ ಬಗ್ಗೆ ವಿಶ್ಲೇಷಣೆ ಮಾಡುವಂತ ಗೋಜಿಗೆ ನಾನು ಕಳೆದ 30-35 ವರ್ಷಗಳ ಜೀವನದಲ್ಲಿ ಸಂಘಟನೆಗೋಸ್ಕರ ಒಂದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ, ರಾಜಕಾರಣಕ್ಕೋಸ್ಕರ ಸಚ್ಚಾರಿತ್ರವಾಗಿರ್ತಕ್ಕಂಥ ರಾಜಕಾರಣ ಇರಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ನಮ್ಮ ಜೀವನವನ್ನ ಈ ಸಮಾಜಕ್ಕೆ ಸಮರ್ಪಿತವಾಗಬೇಕು, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿನ ಜೊತೆಗೆ ನಾವು ಕೂಡ ಇರಬೇಕು ಅಂತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಿಂತನೆಯನ್ನ ಮೈಗೂಡಿಸಿಕೊಂಡು ನಾನು ಸಮಾಜದಲ್ಲಿ ಕೆಲಸ ಮಾಡಿದ್ದೀನಿ. ಆ ಸಮಾಜದಲ್ಲಿ ನಾನೇನು ಕೆಲಸ ಮಾಡಿದ್ದೀನಿ ಅಂತಂದ್ರ ಹಿಂದೆ ಇವತ್ತಿನ ಈ ಚುನಾವಣೆಯಲ್ಲಿ ಜನರು ನಮ್ಮನ್ನ ಗೆಲ್ಲಿಸಿಕೊಂಡು ಹಿಂದುತ್ವವನ್ನು ಈ ಕ್ಷೇತ್ರದಲ್ಲಿ ಉಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ. ಈ ಚುನಾವಣೆ
ನೀವೀಗ ತಿಳಿಸಿದರೆ ನಿಮ್ಮ ಹೋರಾಟ ಧರ್ಮಕ್ಕಾಗಿಯಾ ಅಥವಾ ಈ ಕ್ಷೇತ್ರದ ಅಭಿವೃದ್ಧಿಗಾಗಿಯಾ? ಪ್ರಥಮವಾಗಿ ನಮ್ದು ಇರುವಂತದ್ದು ಹಿಂದುತ್ವವೇ ಈ ಕ್ಷೇತ್ರದ ಉಸಿರು. ಪ್ರತಿ ಚುನಾವಣೆಯಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ಹಿಂದುತ್ವವೇ ಗೆಲ್ಲಿಸಿದ್ದು ಹೊರತು ಇನ್ನಿತರ ಯಾವುದೇ ವಿದ್ಯಮಾನಗಳು ಈ ಕ್ಷೇತ್ರದಲ್ಲಿ ಗೆಲುವನ್ನು ತಂದುಕೊಡ್ಲಿಲ್ಲ. ನಮ್ದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮವನ್ನ ಬಿಟ್ಟು ಬದುಕತಕ್ಕಂಥ ಒಂದು ಕ್ಷಣವೂ ಕೂಡ ಜೊತೆಗೆ ಊಹಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಧರ್ಮವನ್ನು ಉಳಿಸಬೇಕು, ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಚಾರಧಾರೆಯ ನಡುವೆ ಸಾಮಾಜಿಕ ಕಳಕಳಿಯ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂತಹ ಯೋಚನೆಯ ನಡುವೆ ನಾವು ಈ ಚುನಾವಣೆಯನ್ನು ಎದುರಿಸ್ತೀವಿ. ನೀವು ಹಿಂದುತ್ವ ಅಂತ ಹೇಳಿದ್ರಿ, ಹಾಗೇನೆ ನಿಮ್ಮ ಈ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಕೆಲವು ಅಲ್ಪಸಂಖ್ಯಾತ ಸಮುದಾಯದವರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಅವರ ಬಗ್ಗೆ ನೀವೇನು ಹೇಳ್ತೀರಾ? ಚುನಾವಣೆಯ ಸಂದರ್ಭದಲ್ಲಿ ಇದೆಲ್ಲ ಇರುವಂತದ್ದು ಸ್ವಾಭಾವಿಕ. ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಹಿಂದುತ್ವವನ್ನ ಪ್ರತಿಪಾದನೆ ಮಾಡುವಂತ ಸಂದರ್ಭದಲ್ಲಿ ತಾನು ಕೂಡ ನಿಮ್ಮ ಜೊತೆಗೆ ಸಾಕ್ತೇನೆ, ನಿಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರ್ತೇನೆ ಅಂತ ಹೇಳಿದ್ರೆ ನಾವೇನು ವಿರೋಧ ಮಾಡುವಾಗಿಲ್ಲ. ರಾಜಕಾರಣದ ವ್ಯವಸ್ಥೆ ನಡೆದಿರುವಂತದ್ದು ಹಾಗೆ. ಆದ್ರೆ ನಮ್ಮ ಆದ್ಯತೆ ಇರುವಂತದ್ದು ಹಿಂದುತ್ವ ಮತ್ತು ಅದರಲ್ಲಿ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರುವುದರಲ್ಲಿ ನಾವೇನು ಇದನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ. ನಿನ್ನೆವರೆಗೆ ನೀವು ಅರುಣ್ ಕುಮಾರ್ ಪುತ್ತಿಲಾಗಿದ್ರಿ, ಈಗ ಕೆಲವರಿಂದ ನೀವು ಅರುಣ್ ಕುಮಾರ್ ಭಟ್ ಪುತ್ತಿಲಾಗಿದ್ದೀರಾ. ಈ ಜಾತಿಯ ಒಂದು ವಿಷಬೀಜ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡಬಹುದಾ? ಹಾಗಂದ್ರೆ ಕೆಲವರಿಗೆ ಬಹುತೇಕರಿಗೆ ನೀವು ಬ್ರಾಹ್ಮಣ ಅಂತ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಇದರ ಬಗ್ಗೆ ನೀವೇನು ಹೇಳ್ತೀರಾ? ಜಾತಿಯ ವ್ಯವಸ್ಥೆಯಲ್ಲಿ ಪ್ರಬಲವಾಗಿರತಕ್ಕಂಥ ವಿರೋಧವನ್ನು ನಾನು ಮಾಡಿದೆ. ನಾವೆಲ್ಲರೂ ಜಾತಿಯನ್ನ ಬಿಟ್ಟು ಈ ಸಮಾಜದಲ್ಲಿ ಸಮಾನರಾಗಿ ಬದುಕಬೇಕು ಅನ್ನುವಂತ ಸಂಘದ ಕಲ್ಪನೆ ಇಟ್ಟುಕೊಂಡು ಬದುಕಿದೆವು. ನಾನು ಹೆಸರಿನ ಮುಂದೆ ಜಾತಿಯನ್ನು ಉಲ್ಲೇಖ ಮಾಡತಕ್ಕಂಥ ಕೆಲಸವನ್ನು ಇಷ್ಟರವರೆಗೆ ಮಾಡಲಿಲ್ಲ. ನಾನು ಎಲ್ಲಾ ಜಾತಿಯವರ ಜೊತೆಗೂ ಕೂಡ ಉತ್ತಮವಾಗಿರತಕ್ಕಂಥ ಬಾಂಧವ್ಯಗಳು ಮತ್ತು ಅವರವರ ಏನು ಜಾತಿಗೆ ಅನುಗುಣವಾಗಿ ಏನೇನು ನಡೀತಾರೆ ಜೊತೆಗೆ ಸಾಗತಕ್ಕಂಥ ಕೆಲಸ ಕಾರ್ಯಗಳು ಮಾಡಿದೆ. ಕೆಲವೊಂದು ವಿಘ್ನ ಸಂತೋಷಿಗಳು ಇನ್ನಷ್ಟು ಜಾತಿಯ ವಿಚಾರದಲ್ಲಿ ವಿಷಬೀಜ ಬಿತ್ತುವಂತ ಕೆಲಸವನ್ನು ಮಾಡಬಹುದು. ನಮಗೇನು ಅವರ ನಡೆ ಏನು ಅದಕ್ಕೆ ಅವರಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ತಂದುಕೊಡ್ತಾರೆ ಅಂತ ವಿಶ್ವಾಸ. ನಿಮ್ಮೊಂದಿಗೆ ಕೆಲಸ ಮಾಡಿದವರೇ ಈಗ ನಿಮ್ಮ ಎದುರಾಳಿಗಳಾಗಿದ್ದಾರೆ, ಅವರಿಗೆ ಏನ್ ಹೇಳ್ತೀರಾ? ರಾಜಕಾರಣದಲ್ಲಿ ಸ್ಪರ್ಧೆ ಇರುವ ಸಂದರ್ಭದಲ್ಲಿ ಪ್ರತಿಸ್ಪರ್ಧಿ ಇರುವಂತದ್ದು ಸ್ವಾಭಾವಿಕ. ನೀವು ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ ಅನ್ನುವಂಥದ್ದು ನಾನು ಗೊತ್ತಿಲ್ಲ. ಯಾವುದು ಕೂಡ ನಮ್ಮ ಸ್ಪರ್ಧೆ ಇರುವಂತದ್ದು ನಾವು ಜಯಗಳಿಸಬೇಕು ಮತ್ತು ನಮ್ಮ ಸಿದ್ಧಾಂತದ ಗೆಲುವಾಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಮ್ಮ ಕೆಲಸವನ್ನು ಮಾಡ್ತೇವೆ ಹೊರತು ನಾವು ಪ್ರತಿಸ್ಪರ್ಧಿ ಅಥವಾ ಇನ್ನಿತರ ಅಭ್ಯರ್ಥಿಯ ಬಗ್ಗೆ ತಲೆಗೆಡಿಸಿಕೊಳ್ಳುವಂತ ಸಂದರ್ಭಗಳು ಬರ್ತದೆ. ಕೆಲವು ತಿಂಗಳ ಹಿಂದೆ ಶಾಸಕ ಸಂಜೀವ ಮಠದೂರು ಅವರು ಅಣಬೆಯ ಬಗ್ಗೆ ಮಾತನಾಡಿ, ಹಾಗೆಂತ ಹೇಳಿ ಒಂದು ಬೇಸಿಗೆಯಲ್ಲಿ ಅಣಬೆ ಮೂಡಬಹುದಾ? ಅದು ಶಾಸಕ ಸಂಜೀವ ಮಠದೂರು ಅವರ ಕೇಳಿ ಅಷ್ಟೇ. ನಾವೇನು ಅದರ ಬಗ್ಗೆ ಹೇಳಿಕೆಯನ್ನು ಕೊಡುವುದಿಲ್ಲ. ಅವರು ಹಿರಿಯರಿದ್ದಾರೆ, ಹಿರಿಯ ರಾಜಕಾರಣಿ ಆಗಿದ್ದಾರೆ, ಪ್ರಬುದ್ಧರಿದ್ದಾರೆ. ಯಾವ ವಿಚಾರವನ್ನು ಇಟ್ಕೊಂಡು ಹೇಳಿಕೆಯನ್ನು ಕೊಟ್ಟು ಅವರ ಹತ್ರ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಬಹುದು ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ಮ ಜನರ ಬೆಂಬಲ ಹೇಗಿತ್ತು, ಹಾಗೆ ಎಷ್ಟು ಜನ ಸೇರಿರ್ಬೋದು ಅಂದಾಜು? ಮಾಧ್ಯಮಗಳಲ್ಲಿ ಈಗಾಗಲೇ ಮೊನ್ನೆಯ ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮದ ಬಗ್ಗೆ ವರದಿ ಸುಮಾರು 15,000ಕ್ಕಿಂತಲೂ ಮಿಕ್ಕಿದ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಅನ್ನುವಂಥದ್ದನ್ನು ಮಾಧ್ಯಮದವರೇ ಎಲ್ರಿಗೂ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಬೇಕು ಅನ್ನತಕ್ಕಂಥ ಆಶಯ ಈ ಕ್ಷೇತ್ರದ ಜನತದ್ದು ಮತದಾರರದ್ದು ಇದೆ ಅನ್ನುವಂಥದ್ದು ಮೊನ್ನೆಯ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ವ್ಯಕ್ತ ಆಗಿದೆ. ಆ ಹಿನ್ನೆಲೆಯಲ್ಲಿ ಇನ್ನಷ್ಟು ಅದಕ್ಕೆ ವೇಗವನ್ನು ಕೊಡತಕ್ಕಂಥ ಮತ್ತು ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಾವು ಮಾಡಿದ್ದೀವಿ. ಬಿಜೆಪಿಯಲ್ಲಿ ಸೀಟ್ ಕೊಡ್ಲಿಲ್ಲ ಅಂತ ಇದ್ದಾಗ ನೀವು ಯಾಕೆ ಪಕ್ಷೇತರರಾಗಿ ಇಲ್ಲಿಗೆ ನಿರ್ಧರಿಸಿದ್ರಿ? ನೋಡಿ, ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಕೊನೆಯ ಕ್ಷಣದಲ್ಲಿ ಟಿಕೆಟ್ನಿಂದ ವಂಚನೆಯನ್ನು ಮಾಡಿದ್ವಿ. ನಾವು
ಟಿಕೆಟ್ ಸಿಗಲಿಲ್ಲ ಅನ್ನುವಂತ ದೃಷ್ಟಿಯಿಂದ ಕಳೆದ ಬಾರಿಯ ಚುನಾವಣೆಯಲ್ಲಿ ನಾವೇನು ತಟಸ್ಥರಾಗಿ ಉಳಿದಿಲ್ಲ ಅಥವಾ ವಿರೋಧ ವ್ಯಕ್ತಪಡಿಲ್ಲ. ಯಾವತ್ತೂ ಕೂಡ ನಾವು ಅಧಿಕಾರಕ್ಕೋಸ್ಕರ ನಂಬಿಕೊಂಡವರೇ ಅಲ್ಲ. ಆದರೆ ಸಾಮಾಜಿಕ ನ್ಯಾಯದ ವ್ಯವಸ್ಥೆಯಲ್ಲಿ ಒಬ್ಬ ಕಾರ್ಯಕರ್ತನಿಗೆ, ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತನಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ಮತ್ತು ಮತದಾರರ ಭಾವನೆಗಳಾಗಿದ್ದವು. ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳು, ಹಿರಿಯರ ಯೋಚನೆಗಳನ್ನು ಸಾಕಾರಗೊಳಿಸಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಹಾಗಾದ್ರೆ ಹೈಕಮಾಂಡ್ ನಿಮಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿ ಕೈ ಬಿಟ್ಟಂತ ಅನಿಸ್ತದೆ. ಗೊತ್ತಿಲ್ಲ, ಅದು ಹೈಕಮಾಂಡ್ ಹತ್ರನೇ ಕೇಳ್ಬೇಕಷ್ಟೇ. ಯಾತಕ್ಕೆ ಕೈ ಕೊಟ್ಟು ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥದ್ದು ನಾವೇನು ಅದರ ಬಗ್ಗೆ ಮಾತಾಡುವಾಗಿಲ್ಲ. ಪಕ್ಷ ನಿರ್ಧರಿಸ್ತದೆ, ಹೈಕಮಾಂಡ್ ಯೋಚನೆ ಮಾಡುತ್ತೆ. ಯಾವ ಕಾರಣಕ್ಕೋಸ್ಕರ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಹಂಚಿಕೆ ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಯಕ್ಷಘೋಷಣೆಯಾಗಿ ಉಂಟು. ಸರ್ಕಾರದ ಮಟ್ಟದಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡುವ ನೀವು ಕ್ಷೇತ್ರಕ್ಕೆ ಬಂದಾಗ ಬಿಜೆಪಿಗೆ ತಿರುಗಿ ಬಿಡ್ತೀರಾ? ಇದ್ರ ಬಗ್ಗೆ ಇದನ್ನು ನೋಡುವಾಗ ಜನರಿಗೆ ಗೊಂದಲ ಮೂಡಿಸಲ್ಲ? ಖಂಡಿತ ಗೊಂದಲ ಮೂಡಿದೆ. ನಮ್ದು ಸ್ಪಷ್ಟತೆ ಇದೆ. ನಾವು ಹಿಂದುತ್ವವನ್ನ ಪ್ರತಿಪಾದನೆ ಮಾಡುವುದಕ್ಕೋಸ್ಕರನೇ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥದ್ದು. ನಮ್ಗೆ ಹಾಕುವಂತಹ ವೋಟ್ ಎಲ್ಲವೂ ಕೂಡ ಬಿಜೆಪಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಮುಂದಿನ ದಿವಸದಲ್ಲಿ ಮಾಡ್ತದೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ನಮಗೆ ಪಕ್ಷೇತರರಿಗೆ ಕೊಟ್ಟಿರ್ತಕ್ಕಂಥ ವೋಟು ಬಿಜೆಪಿಗೆ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾನಸಿಕತೆಯ ಜೊತೆಯಲ್ಲಿ ಮತದಾರ ಇರ್ತಾರೆ. ಯಾವುದೇ ರೀತಿಯ ಗೊಂದಲಗಳು ಏರ್ಪಡುವಂತಹ ಸಂಬಂಧವೇ ಇಲ್ಲ. ಈ ಚುನಾವಣೆಯಲ್ಲಿ ಗೆದ್ದರೆ ನೀವು ಪುತ್ತೂರಿಗೆ ಯಾವ ರೀತಿಯ ಅಭಿವೃದ್ಧಿಯನ್ನು ತರಬೇಕು ಅಂತ ನಿರ್ಧರಿಸಿದ್ದೀರಿ? 2 ದಿವಸದಲ್ಲಿ ನಾವು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಲ್ಲಿಟ್ಟುಕೊಂಡು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿಕ್ಕಿದೆ. ಆ ಪ್ರಣಾಳಿಕೆಯನ್ನ ನಿಮಗೆ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಪುತ್ತೂರಿನ ಜನ ನಿಮಗೆ ಯಾಕೆ ಗೊತ್ತಾಗ? ನಾನಾಗ ಕೂಡ ಈ ಪ್ರಶ್ನೆಗೆ ಉತ್ತರ ಉಂಟು. ಈ ಕ್ಷೇತ್ರ ಯಾವತ್ತೂ ಕೂಡ ಉಳಿದಿರುವಂಥದ್ದು ಮತ್ತು ಬೆಳೆದಿರುವಂಥದ್ದು ಹಿಂದುತ್ವದ ಆಧಾರದಲ್ಲಿ. ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂಥ ಪ್ರತಿನಿಧಿ ಈ ಕ್ಷೇತ್ರದಲ್ಲಿ ಇರಬೇಕು. ಧರ್ಮಾಧಾರಿತವಾಗಿರ್ತಕ್ಕಂಥ ರಾಜಕಾರಣ ಈ ಕ್ಷೇತ್ರದಲ್ಲಿ ನಡಿಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಈ ಕಾರ್ಯಕರ್ತರ ಭಾವನೆಗಳಿದೆ. ಹಿನ್ನೆಲೆಯಿಂದ ಹಿಂದುತ್ವವನ್ನೇ ಮುಂದಿಟ್ಟುಕೊಂಡು ನಾವು ಚುನಾವಣೆಯಲ್ಲಿ ಜಯಿಸ್ತೀವಿ. ಅವರಿಗೆ ಈಗ ಗೊಂದಲ ಇರ್ತದೆ. ಆ ಗೊಂದಲವನ್ನ ಮುಗಿಸ್ಲಿಕ್ಕೆ ಹೇಗೆ ಹೇಳ್ತೀರಾ ಈ ಸಂದರ್ಭದಲ್ಲಿ? ಯಾರ ಹತ್ರವೂ ಕೂಡ ಗೊಂದಲ ಇಲ್ಲ. ಯಾರಿಗೆ ಗೊಂದಲ ಇರಬೇಕು? ಈ ಪ್ರಶ್ನೆ ಕೇಳುವಂತಹ ನಿಮಗೆ ಗೊಂದಲ ಇರಬೇಕು ಹೊರತು ಮತದಾರರಿಗೆ ಮತ್ತು ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಈ ಕ್ಷೇತ್ರವನ್ನು ಮತ್ತೆ ಹಿಂದುತ್ವದಲ್ಲಿ ಗೆಲ್ಲಿಸಬೇಕು ಅನ್ನತಕ್ಕಂಥ ಯೋಜನೆಯನ್ನು ಮತದಾರ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಚುನಾವಣೆಯಲ್ಲಿ ಗೆಲ್ತೀವಿ. ಇವತ್ತು ನಮಗೆ ಮಾಹಿತಿ ನೀಡಿದಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲರವರಿಗೆ ಧನ್ಯವಾದ.